ಆ ಕಾಲದಿಂದ ನೀವೇನು ಮಾಡ್ಕೊಂಡು ಬಂದಿದ್ದೀರೋ ಅದರ ಬಗ್ಗೆ ಎಲ್ಲ ನಾವು ಬರ್ದಿದ್ದೆ. ಅದರಿಂದ ಹೇಳ್ತಾ ಇರೋದು ಲೆಜೆಂಡ್ ಅಂದರೆ ಆಗ್ಬೋದು, ಆದ್ರೂ ದೊಡ್ಡವ್ರಿಗೆ ನಾವು ಗೌರವ ಕೊಡ್ಬೇಕು. ಅವ್ರ ಕೆಳಗಡೆ ನಾವು ಇರ್ಬೇಕಂತ ಆಸೆ ಅಷ್ಟೇ. ತಂದೆ ತಾಯಿ ಇಲ್ಲದೆ ನಾವಿಲ್ಲ, ಅಕ್ಕ ಅನ್ನ ಇಲ್ಲದೆ ನಾವಿಲ್ಲ, ಗುರುಗಳಿಲ್ಲದೆ ನಾವಿಲ್ಲ. ಅವ್ರ ಸಾಧನೆ ಕೆಳಗಡೆ ನಾವಿದ್ದೀವಿ, ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ನೀವು ಆಂಧ್ರ ಪ್ರದೇಶದ ಅಲ್ಲಿ ಹುಟ್ಟಿರೋದು. ಸೊ ಅಲ್ಲಿಂದ ಇಲ್ಲಿಗೆ ಹೇಗೆ ಬಂದ್ರಿ ಸರ್? ಆ್ಯಕ್ಚುಲಿ ನಾನು ಸ್ಕೂಲಲ್ಲಿ ಓದ್ತಾ ಇರುವಾಗೆ ನನಗೆ ಡ್ರಾಮಾ ಫೀಲ್ಡ್ನಲ್ಲಿ ಪರಿಚಯ ಇದೆ. ಸ್ಕೂಲ್ನಲ್ಲಿ ಡ್ರಾಮಾ ಆಡೋದು, ವಿಲೇಜ್ನಲ್ಲಿ ಡ್ರಾಮಾ ಆಡೋದು, ನಾನಿಲ್ಲದೆ ಯಾವ ಹಬ್ಬನೂ ಅಷ್ಟು ನನ್ನ ಊರವರೆಲ್ಲ ಇಷ್ಟಪಡೋದು. ಕಾಲೇಜ್ ಬರುವಾಗ ಯೂನಿವರ್ಸಿಟಿ ಲೆವೆಲ್ನಲ್ಲಿ ಡ್ರಾಮಾ ಮಾಡ್ತಾ ಬಂದಿದ್ದೀನಿ. ನಮ್ಮೂರವರು ಒಂದು ಕಂಪನಿ ಸ್ಟಾರ್ಟ್ ಮಾಡಿದ್ದಾರೆ ತೆಲುಗಿನಲ್ಲಿ. ಅವ್ರ ತಮ್ಮ ಹೀರೋ ಆಗಿ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅವನು ನಾನು ತುಂಬಾ ಕ್ಲೋಸ್ ಫ್ರೆಂಡ್ಸ್. ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಾಕೊಂಡಿದ್ದಾರೆ. ಒಂದು 12 years ಕೆಲಸ ಮಾಡ್ತಾ ಇರುವಾಗ ಫಸ್ಟ್ ಟೈಮ್ ಒಂದು ಸೂಪರ್ ಹಿಟ್ ಡೈರೆಕ್ಟರ್ ಪಿನಿಸಿಟಿ ರವಿರಾಜ ಅಂತ ನನ್ನ ಕಥೆ ತಗೊಂಡು ಸಿನಿಮಾ ಮಾಡಿದ್ದಾರೆ. ಆ ಕಾಲದಲ್ಲಿ ಅರ್ಜುನ್ ಸರ್ಜಾ ಹೀರೋ. ಫಸ್ಟ್ ಟೈಮ್ ಒಬ್ಬ ಅಸೋಸಿಯೇಟ್ ಕಥೆನ ಒಂದು ದೊಡ್ಡ ಡೈರೆಕ್ಟರ್ ತಗೊಂಡು ಸಿನಿಮಾ ಮಾಡಿದ್ದಂದ್ರೆ ನಮ್ಗೆ ಹೆಂಗಿರ್ಬೋದು ಆ ಕಾಲ. ಇದನ್ನ ನಾವು ಬರ್ದಿದ್ದೀವಿ. ಆ ಕಾಲದಿಂದ ನೀವೇನು ಮಾಡ್ಕೊಂಡು ಬಂದಿದ್ದೀರೋ ಅದರ ಬಗ್ಗೆ ಎಲ್ಲ ನಾವು ಬರ್ದಿದ್ದೀವಿ. ಹೌದು. ಸೊ ಅದರಿಂದ ಹೇಳ್ತಾ ಇರೋದು ಲೆಜೆಂಡ್ ಅಂದರೆ ಆಗ್ಬೋದು, ಆದ್ರೂ ದೊಡ್ಡವ್ರಿಗೆ ನಾವು ಗೌರವ ಕೊಡ್ಬೇಕು ಸರ್. ಅದು ಖಂಡಿತ. ಅವ್ರ ಕೆಳಗಡೆ ನಾವು ಇರ್ಬೇಕಂತ ಆಸೆ ಅಷ್ಟೇ. ಅವ್ರ ಕೆಳಗಡೆ ನಾವು ಇರ್ಬೇಕು. ಯಾಕಂದ್ರೆ ತಂದೆ ತಾಯಿ ಇಲ್ಲದೆ ನಾವಿಲ್ಲ, ಅಕ್ಕ ಅನ್ನ ಇಲ್ಲದೆ ನಾವಿಲ್ಲ, ಗುರುಗಳಿಲ್ಲದೆ ನಾವಿಲ್ಲ. ಅವ್ರ ಸಾಧನೆ ಕೆಳಗಡೆ ನಾವಿದ್ದೀವಿ, ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಐ ಆಲ್ವೇಸ್ ರೆಸ್ಪೆಕ್ಟ್ ಟು ದಿ ಗ್ರೇಟ್ ಡೈರೆಕ್ಟರ್ಸ್. ಐ ರೆಸ್ಪೆಕ್ಟ್ ದಮ್. ಅವನ್ನ ತುಂಬ ಕಲ್ತಿದ್ದೀವಿ ನಾವು. ಡೈರೆಕ್ಟರ್ ಆಗಿ ಮುಂಚೆ ಬಾಲಚಂದ್ರ ಅವ್ರ ಪಿಕ್ಚರು, ಪುಟ್ಟನ್ ಕಮಲ್ ಅವ್ರ ಪಿಕ್ಚರ್ಸ್ ತುಂಬ ನೋಡೋರು. ಆ ಎಮೋಷನ್ಸ್ ಹೆಂಗೆ ತೆಗಿತಾರೆ, ರಿಕಾರ್ಡಿಂಗ್ ಹೆಂಗೆ ಪ್ಲಾನ್ ಮಾಡ್ತಾರೋ ಅವರು, ಇದನ್ನು ಲಾಂಗ್ ಶಾಟಿಗೆ ಯಾಕೆ ಇಡ್ತಾರೆ ಅವರು, ಕ್ಲೋಸ್ ಶಾಟ್ ಯಾಕೆ ತೆಗಿತಾರೆ, ಇದೆಲ್ಲವನ್ನು ಕಲ್ತಿದ್ದೀವಿ ಸರ್ ನಾವು. ಅದಕ್ಕೆ ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡೋದು. ನೀವು ಆಂಧ್ರ ಪ್ರದೇಶದ ಅಲ್ಲಿ ಹುಟ್ಟಿರೋದು ಅಲ್ವಾ? ತೆಲುಗು ಬೆಲ್ಟ. ಹೌದು. ಸೊ ಅಲ್ಲಿಂದ ಇಲ್ಲಿಗೆ ಹೇಗೆ ಬಂದ್ರಿ ಸರ್? ಆ್ಯಕ್ಚುಲಿ ನಾನು ಸ್ಕೂಲಲ್ಲಿ ಓದ್ತಾ ಇರುವಾಗೆ ನನಗೆ ಡ್ರಾಮಾ ಫೀಲ್ಡ್ನಲ್ಲಿ ಪರಿಚಯ ಇದೆ. ಸ್ಕೂಲ್ನಲ್ಲಿ ಡ್ರಾಮಾ ಆಡೋದು, ವಿಲೇಜ್ನಲ್ಲಿ ಡ್ರಾಮಾ ಆಡೋದು, ನಾನಿಲ್ಲದೆ ಯಾವ ಹಬ್ಬನೂ ನಡೆಯಂಗಿಲ್ಲ. ಅಷ್ಟು ನನ್ನ ಊರವರೆಲ್ಲ ಇಷ್ಟಪಡೋದು. ಕಾಲೇಜ್ ಬರುವಾಗ ಯೂನಿವರ್ಸಿಟಿ ಲೆವೆಲ್ನಲ್ಲಿ ಡ್ರಾಮಾ ಮಾಡ್ತಾ ಬಂದಿದ್ದೀನಿ. ನಮ್ಮೂರವರು ಒಂದು ಕಂಪನಿ ಸ್ಟಾರ್ಟ್ ಮಾಡಿದ್ದಾರೆ ತೆಲುಗಿನಲ್ಲಿ. ಅವ್ರ ತಮ್ಮ ಹೀರೋ ಆಗಿ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅವನು ನಾನು ತುಂಬಾ ಕ್ಲೋಸ್ ಫ್ರೆಂಡ್ಸ್. ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಾಕೊಂಡಿದ್ದಾರೆ. ಒಂದು 12 years ಕೆಲಸ ಮಾಡ್ತಾ ಇರುವಾಗ ಫಸ್ಟ್ ಟೈಮು ಒಂದು ಸೂಪರ್ ಹಿಟ್ ಡೈರೆಕ್ಟರ್ ಪಿನಿಸಿಟಿ ರವಿರಾಜ ಅಂತ ನನ್ನ ಕಥೆ ತಗೊಂಡು ಸಿನಿಮಾ ಮಾಡಿದ್ದಾರೆ. ಆ ಕಾಲದಲ್ಲಿ ಅರ್ಜುನ್ ಸರ್ಜಾ ಹೀರೋ. ಫಸ್ಟ್ ಟೈಮ್ ಒಬ್ಬ ಅಸೋಸಿಯೇಟ್ ಕಥೆನ ಒಂದು ದೊಡ್ಡ ಡೈರೆಕ್ಟರ್ ತಗೊಂಡು ಸಿನಿಮಾ ಮಾಡಿದ್ದಂದ್ರೆ ನಮ್ಗೆ ಹೆಂಗಿರ್ಬೋದು ಆ ಕಾಲ. ಡಾಕ್ಟರೇಟ್ ಪಡೆದಂತ ಅನುಭವ, ಆನಂದ ಇರುತ್ತೆ. ನಮ್ಮ ಮದರ್ ಕನ್ಸನ್ ಅವರು ದೇ ಡಿಡ್ ಎ ಬಿಗ್ ಫಿಲಿಮ್, ಒಂದು ಮಲ್ಟಿ ಸ್ಟಾರರ್ ಫಿಲಿಮ್. ಅದರಲ್ಲಿ ಕೃಷ್ಣರಾಜು, ಮೋಹನ್ ಬಾಬು, ಸಾಹಸಿಂಹ ವಿಷ್ಣುವಂದ್ರ ಅವರು ತಗೊಂಡಿದ್ದಾರೆ. ಅವರು ರಾಧಿಕಾ, ಜಯಸುಧಾ, ಇಸ್ ವೆರಿ ಬಿಗ್ ಫಿಲ್ಮ್. ವಿಷ್ಣುವರ್ಧನ್ ಅವರಿಗೆ ತೆಲುಗು ಬರೋಲ್ಲ, ಜನರಲ್ ಆಗಿ ಮಾತಾಡ್ಬೋದೇ ಹೊರತು ಡೈಲಾಗ್ ಇಲ್ಲಷ್ಟು ತೆಲುಗು ಅವ್ರಿಗೆ ಬರಲ್ಲ. ಭಾರತಿ ಅವ್ರಿಗೆ ಬರುತ್ತೆ. ಪ್ರೊಡ್ಯೂಸರ್ ಡೈರೆಕ್ಟರ್ ಏನ್ ಮಾಡಿದ್ದಾರೆ ಅಂದ್ರೆ ವಿಷ್ಣುವರ್ಧನ್ ಪರಿಚಯ ಮಾಡಿಸಿ, ಇವ್ರಿಗೆ ಟೋಟಲ್ ಡೈಲಾಗ್ ಕೋಚಿಂಗ್ ನೀವೇ ನೋಡ್ಕೋಬೇಕು, ಎಲ್ಲಿ ತೊಂದರೆ ಆಗಬಾರ್ದು. ಅವಾಗ ಸೆಟ್ನಲ್ಲಿ ಅವರು ದೊಡ್ಡ ಹೀರೋ, ಇವರು ದೊಡ್ಡ ಹೀರೋ, ಇರೋ ಅವಮಾನ ಆಗಬಾರ್ದು, ಒನ್ ಮೋರ್ ಕೇಳಬಾರ್ದು ಅನ್ನೋದು. ವಿಷ್ಣುವರು ನನ್ನ ಹೆಗಲ ಮೇಲೆ ಕೈ ಹಾಕಿ ನನ್ನ ಚೆನ್ನಾಗಿ ನೀವು ಏನ್ ಹೇಳೋ ಅದು ಕೇಳ್ತೀನಿ ನಾನು, ಗುರುಗಳು ಶಾರ್ಟ್ ಇದನ್ನೆಲ್ಲ ಮಾಡಿಸ್ಕೊ, ನೀವೇ ಡೈರೆಕ್ಟರ್ ಹೇಳಿ, ನೀವೇ ಡೈರೆಕ್ಟರ್ ಅನ್ಕೊಳ್ಳಿ, ನನ್ನನ್ನು ಚೆನ್ನಾಗಿ ನೋಡ್ಕೊ ಅಂದ್ರೆ ಮನೆ ಕರ್ಕೊಂಡಿದ್ರೆ. ಭಾರತೀಯವ್ರ ಪರಿಚಯ ಇತ್ತು. ನಾನು ಡೈಲಾಗ್ ಎಲ್ಲ ಟೇಪ್ ರೆಕಾರ್ಡ್, ಚಿಕ್ಕ ಟೇಪ್ ರೆಕಾರ್ಡ್ ಇರೋದು, ಕ್ಯಾಸೆಟ್ನಲ್ಲಿ ಡೈಲಾಗ್ ಎಲ್ಲ ರೆಕಾರ್ಡ್ ಮಾಡಿ ಪಾಜಸ್ ಎಲ್ಲ ಹಾಕಿ ಮೇಡಮ್ ಕನ್ನಡದಲ್ಲಿ ಬರೆದು, ಕನ್ನಡ ತೆಲುಗಿನಲ್ಲಿ ಬರೆದು ಕೊಡೋರು. ಅವರು ಟ್ರೈನಿಂಗ್ ಕೊಟ್ಟಿದ್ದೀನಿ. ಅದ್ಭುತವಾಗಿ ಸೆಟ್ನಲ್ಲಿ ವಿಷ್ಣುವರ್ಧನ್ ಗೆದ್ದಿದ್ದಾರೆ. ನೆಕ್ಸ್ಟ್ ನಮ್ಮ ಇನ್ನೊಂದು ಮದರ್ ಕನ್ಸರ್ನ್ ಇದೆ. ಅವರು KSR ದಾಸ್ ಡೈರೆಕ್ಷನ್ ನಲ್ಲಿ ಕನ್ನಡದಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ಸತ್ಯಂ ಶಿವಂ ಸುಂದರಂ. ವಿಷ್ಣುವರ್ಧನ್ ಟ್ರಿಬಲ್ ರೋಲ್. ಅದಕ್ಕೆ ಸ್ಕ್ರೀನ್ ಪ್ಲೇ ಬರಿ ಅಂತ ವಿಷ್ಣುವರ್ಧನ್ ಕೇಳಿದ್ದಾರೆ KSR ದಾಸ್ ಅವರು.
ನಾನು ಬರೆಯೋಕ್ಕಾಗಲ್ವಾ ಅಂತ ದಾಸ್ ಅವ್ರು ಹೇಳಿದ್ದಾರೆ. ಅವನು ಬರಿತಾನೆ ನೋಡಿ, ಒಂದು ಹುಡುಗ, ನೀನು ಸ್ವಲ್ಪ ಅಂತ ವಿಷ್ಣುವರ್ಧನ್ ಹೇಳಿ ನನಗೆಲ್ಲ ಸ್ಕ್ರೀನ್ ಪ್ಲೇ ಬರೆಸಿದ್ದಾರೆ ವಿಷ್ಣುವರ್ಧನ್. ಎಲ್ಲರೂ ಓಕೆ ಮಾಡಿದ್ದಾರೆ, ತುಂಬ ಇಷ್ಟ ಆಯ್ತು, ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಯಾಕೋ ವಿಷ್ಣುವರ್ಧನ್ ನನ್ನನ್ನು ತುಂಬ ಇಷ್ಟಪಟ್ಟಿದ್ದಾರೆ. ಅವರು ನನಗೆ ಕೆಲಸ ಮುಗೀತು, ಸ್ಕ್ರೀನ್ ಪ್ಲೇ ಮುಗೀತಲ್ವಾ, ಐ ವಾಂಟ್ ಟು ಸೇ ಬಾಯ್, ಇನ್ನೊಂದು ಸಿನಿಮಾಗೆ ಹೋಗ್ಬೇಕು. ಅವ್ರು ಒಪ್ಪಲಿಲ್ಲ ವಿಷ್ಣುವರ್ಧನ್, ಜೊತೆ ಇರಬೇಕು, ನೀವು ಜೊತೆಲಿರಬೇಕು. ಕನ್ನಡ ಅಲ್ಲಿ ತೆಲುಗು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಸಂತೋಷ, ಇಲ್ಲಿ ಕನ್ನಡ ನಾನು ನಿನ್ಗೆ ಹೇಳ್ಕೊಡ್ತೀನೋ, ನನ್ನ ಜೊತೆಲಿರಿ ಅಂತ ಹೇಳಿದ್ದಾರೆ. ಕೆಲಸ ಮಾಡಿದ್ದೀನಿ. ಕೆಲಸ ಮಾಡಾಗ ಒಂದಿನ ಸಣ್ಣ ಪ್ರಾಬ್ಲಮ್ ಆಯ್ತು ಸೆಟ್ನಲ್ಲಿ. ಅದು ಆ್ಯಕ್ಚುಲಿ ಇಟ್ ತೆಲುಗು ರೀಮೇಕ್. ಚಿರಂಜೀವಿ ಮಾಡಿದ್ದಾರೆ, ರಾಧಿಕಾ ಮಾಡಿದ್ದಾರೆ. ಇಲ್ಲಿ ವಿಷ್ಣುವರ್ಧನ್ ಅವರು ಸೇಮ್ ರಾಧಿಕಾನ ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ. ಒಂದು ಸನ್ನಿವೇಶದಲ್ಲಿ ಆ ಕಾಲದಲ್ಲಿ ಕ್ಲೋಸ್ ಲಿಪ್ ಟು ಲಿಪ್ ಇದೆ. ಆ ಕಾಲದಲ್ಲಿ 85 ಆ ಕಾಲದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಶಾಟ್ ಅದು. ಅವ್ರ ಜೀವನದಲ್ಲಿ ಒಬ್ಬರಿಗೊಬ್ಬರು ಒಂದಾಗಿದ್ದಾರೆ ಅನ್ನೋ ಒಂದು ಸನ್ನಿವೇಶ ಡೈರೆಕ್ಟರ್ ಆ ರೀತಿ ತೆಲುಗಲ್ಲಿ ತೆಗಿದ್ದಾರೆ. ರಾಧಿಕಾ ರೆಫ್ಯೂಜ್ ಟು ಆಕ್ಟ್ ವಿತ್ ದಟ್ ಶಾಟ್. ತೆಲುಗಿನಲ್ಲಿ ಚಿರಂಜೀವಿ ಮಾಡಿದ್ದಾರೆ, ಇಲ್ಲಿ ಮಾಡಲ್ಲ ಅಂತ ಹೇಳಿ. ಏನಪ್ಪ ನಮ್ಮ ವಿಷ್ಣುವರ್ಧನ್ ಅವರನ್ನು ಈ ತರ ನೋಡುದು. ವಿಷ್ಣು ತುಂಬಾ ಬೇಜಾರು ಮಾಡಿದ್ರು, ಮ್ಯಾಕ್ ರೂಮ್ಗೆ ಹೋಗಿ ಮತ್ತೆ ಬೇಜಾರಾಗ್ಬಿಟ್ಟು ನಾನು ಏನಂತ ನಾನು ಹೋಗಿದ್ದೀನಿ, ನಾನು ಹೀರೋ ಅಲ್ವಾ, ನಾನು ನಂಬರ್ 1 ಅಲ್ವಾ, ಚಿರಂಜೀವಿನೇ ಹೀರೋನ, ಹಂಗೆ ಹಿಂಗೆ ಅಂತ ಹೇಳಿದಾರೆ. ಬೇಜಾರು ಮಾಡ್ಕೋಬೇಡಿ, ನನಗೆ ಒಂದು 10 ನಿಮಿಷ ಟೈಮ್ ಕೊಡಿ. ಆ ಕಾಲದಲ್ಲಿ ಏನಂದ್ರೆ ಡೈರೆಕ್ಟರ್ಗಿಂತ ಅಸೋಸಿಯೇಟ್ಗೆ ಆರ್ಟಿಸ್ಟ್ಗೆ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ. ಏನೇ ಕಷ್ಟ ಇದ್ರು ಏನೇ ಇದ್ರು ನಮ್ಮ ಹತ್ರ ಹೇಳ್ತಾರೆ, ಡೈರೆಕ್ಟರ್ ಹೇಳಕ್ಕಾಗಲ್ಲ. ನಾನು ರಾಧಿಕಾ ರೂಮ್ಗೆ ಹೋಗಿದ್ದೀನಿ, ಬಾಗಿಲು ಹಾಕಿದ್ದೀನಿ. ಏನು ಅಂದರು, ನೋಡಮ್ಮ ನಾವು ಸಿನಿಮಾ ಮಾಡ್ತಾ ಇದ್ವಿ, ಇಟ್ಸ್ ನಾಟ್ ಲೈಫ್, ರೀಮೇಕ್ ಮಾಡ್ತಾ ಇದ್ದೀವಿ ನಾವು. ಅದು ತುಂಬ ವಿಶೇಷವಾದಂಥ ಶಾಟ್ ಅದು. ನಾನು ತೆಲುಗಂದ್ರೆ ಚಿರಂಜೀವಿ ಇಸ್ ಕ್ಲೋಸ್ ಫಾರ್ ಅಸ್, ಐ ವಿಲ್ ಡೂ, ವೈ ಐ ವಾಂಟ್ ಟು ಡೂ ಇನ್ ಕನ್ನಡ, ನೋ ನಥಿಂಗ್. ನಾವು ಆಕ್ಸೆಪ್ಟ್ ಮಾಡಿದ್ವಿ ಅವರು ಸಿನಿಮಾ ಮಾಡ್ತಾ ಇದ್ದೀವಿ ಅಂತ. ಹೌದು. ಈಗ ನಾವು ಅವನ್ನ ಹಟ್ ಮಾಡೋದ್ರಲ್ಲಿ ನಮ್ಗೆ ಏನು ಬರೋದು, ಏನು ಬರಲ್ಲ. ಇಟ್ಸ್ ಎ ಬಿಗ್ ಇಶ್ಯೂ ಆಗತ್ತೆ ಆಮೇಲೆ. ಸಿಂಪಲ್ ಥಿಂಗ್. ಕೊನೆಗೆ ಏನು ಮಾಡಿದಿರಿ ಸರ್? ಮಾಡಿಸಿದ್ದೀನಿ. ಹೌದು, ಮಾಡಿಸಿದ್ದೀನಿ. ಒಪ್ಕೊಂಡ್ರು? ಅಂದ್ರೆ ನಮ್ಗೆ ಹೇಳ್ದೇಳು ಸರ್, ಹೇಗೆ ಅಷ್ಟು ಕನ್ವಿನ್ಸ್ ಮಾಡಿದೆ? ಹೇಗೆ? ಒಂದೇ ಹೇಳಿದ್ವಿ ನಾವು, ವಿ ಶುಡ್ ರೆಸ್ಪೆಕ್ಟ್ ದಿ ಹೀರೋ, ಅಷ್ಟೇ. ಅವ್ರ ಚಿರಂಜೀವ ವಿಷ್ಣುವರ್ಧನ್ ನಮಗೆ ಬೇಕಾಗಿಲ್ಲ. ವಿ ವಾಂಟ್ ಟು ಜಸ್ಟಿಫೈ ದಿ ಕ್ಯಾರೆಕ್ಟರ್. ರೈಟ್. ನಾವೇನು ಬೇಡವ ನಿಮ್ಗೆ, ಇಷ್ಟೇ ಸಾಕ ಜೀವನ, ಮುಗಿದೋಯ್ತಾ? ನಮ್ಮ ಸ್ಟೈಲ್ ಇರುತ್ತಲ್ಲ, ಕೈ ಇಟ್ಕೊಳ್ಳೋದು, ಹಂಗೆ ಇಟ್ಕೊಳ್ಳೋದು, ಗಡ್ಡೆ ಇಟ್ಕೊಳ್ಳೋದು ಏನಿರುತ್ತಲ್ವಾ. ಡೈರೆಕ್ಟರ್ ಶಾಕು, ಎಲ್ಲರೂ ಶಾಕು. ಶಾರ್ಟ್ ರೆಡಿ. ಇದೇಗೆ ಸಾಧ್ಯ ಆಯ್ತು? ಶಾರ್ಟ್ ಮಾಡಿದ್ದಾರೆ. ಡೇ ಟು ಡೇ ವಿಷ್ಣುವರ್ಧನ್ ನಾನು ಇಷ್ಟ ಆಗ್ತಾ ಇದ್ದೀನಿ. ನಾನು ಸ್ಕ್ರೀನ್ ಪ್ಲೇ ಚೆನ್ನಾಗಿ ಬರೀದ, ಪ್ರಾಬ್ಲಮ್ ಅಂದ್ರೆ ಸಾಲ್ವ್ ಮಾಡಿದಾನೆ ಬಡಿ ಮಗ. ಹೌದು, ಇದು ದೊಡ್ಡ ಪ್ರಾಬ್ಲಮ್ ಇದು. ಅವಮಾನ ಅಲ್ವಾ? ಹೌದು, ದೊಡ್ಡ ಅವಮಾನ ಅಲ್ವಾ? ಸೆಟ್ನಲ್ಲಿ ಮಾಡಲ್ಲ ಅಂದ್ರೆ ತುಂಬಾ ಅವಮಾನ ಆಗತ್ತಲ್ವಾ? ಇದು ಸಾಲ್ವ್ ಮಾಡಿದ್ದಾನೆ. ಇನ್ನು ನನ್ನ ಬೋದ ಮೇಲೆ ಕೈ ಹಾಕೊಂಡು ಹಿಂಗೆ ನಿಂತ್ಕೊಳ್ಳೋದು ಸ್ಟೇಡಿಗೆ ಬಂದರು ವಿಷ್ಣುವರ್ಧನ್ ಅವ್ರು. ನನ್ನ ಮಟ್ಟ ಅಷ್ಟು ಇಷ್ಟ, ತುಂಬಾ ತುಂಬಾ ಇಷ್ಟಪಟ್ಟಿದ್ದಾರೆ. ಫಸ್ಟ್ ಕಾಪಿ ಬಂತು. ಫಸ್ಟ್ ಕಾಪಿ ಬಂದ್ಮೇಲೆ ಎಲ್ಲ ವಿಷ್ಣುವರ್ಧನ್ ಅವರೆಲ್ಲ ನೋಡಿದ್ದಾರೆ. ಆಲ್ ಗಾನ್ ಟು ಚೆನ್ನೈ. ಇದು ನಡೆದಿದ್ದು ಮಂಗಳವಾರ. ಸತ್ಯಂ ಶಿವಂ ಸುಂದರ್. ಬುಧವಾರ ಎಲ್ಲರೂ ಹೋಗಿದ್ದಾರೆ. ದೇ ಗಾನ್ ಟು ಇದು. ಗುರುವಾರ ಪ್ರಿಂಟ್ ಡೆಲಿವರಿ ಮಾಡ್ಬೇಕು ನಾವು. ಶುಕ್ರವಾರ ಬಿಡುಗಡೆ ಆಗತ್ತೆ. ಬೆಂಗಳೂರು ಪ್ರಿಂಟ್ಸ್ ಲೇಟ್ ಆಗಿ ಕೊಡ್ತೀವಿ. ಹುಬ್ಳಿ, ಧಾರವಾಡ ಆ ಕಡೆದೆಲ್ಲ ಬೇಗ ಕೊಡ್ಬೇಕು ನಾವು. ಕೊಟ್ಟರೆ ಅವರು ತಗೊಂಡಾಗ ಅನುಕೂಲ ಆಗತ್ತೆ. ಆ ಕಾಲದಲ್ಲಿ ಮೊಬೈಲ್ ಇಲ್ಲ, ಲ್ಯಾಂಡ್ ಫೋನ್. 85-86 ನಮಗೇನು ಇಲ್ಲ. ಲ್ಯಾಬ್ನಿಂದ ಫೋನ್ ಬಂತು, KCN ಮೂವೀಸ್ಗೆ 5-6 ರೀಲು ನಾನ್ ಸಿಂಕ್ ಅಂತ. ಏಟ್ರು ಹೋಗಿದ್ದಾರೆ, ಅಸೋಸಿಯೇಟ್ ಹೋಗಿದ್ದಾರೆ, ಯಾರಿಲ್ಲ ಇಲ್ಲಿ ಎಕ್ಸೆಪ್ಟ್ ಬಿ. ಪ್ರೊಡ್ಯೂಸರ್ ಕಡೆವ ನಾನು ಒಬ್ಬನೇ ಉಳಿದಿದ್ದೀನಿ. KCN ಗೌಡ್ರು, ಮೋಹನು, ಚಂದ್ರು ಅವರು ಒಳಗಡೆ ಆಫೀಸ್ ಒಳಗೆ ಕಳೆದ್ರು. ಗೊತ್ತಾಗಬಾರ್ದು. ರಿಲೀಸ್ ಕ್ಯಾನ್ಸಲ್ ಆಗ್ಬಿಡ್ತಲ್ಲ ಸರ್. ಬೆಳಗ್ಗೆಲ್ಲ ನೈಟ್ ಬಂದ್ಬಿಡ್ತಾರೆ ಎಲ್ಲ ಪ್ರಿಂಟ್ ತಗೊಂಡು. ಬೆಳಗ್ಗೆ 5-6 ಗಂಟೆಗೆಲ್ಲ ಲ್ಯಾಬ್ಗೆ ಬಂದ್ಬಿಡ್ತಾರೆ. ಬಂದು
ಪ್ರಿಂಟು ಸೊ 13 ಪ್ರಿಂಟು ಗದಗು, 14 ಪ್ರಿಂಟು ಹುಬ್ಳಿ, ಈ ಥರ ನಂಬರ್ ಹಾಕಿರ್ತೀವಿ ನಾವು. ಆ ಪ್ರಕಾರ ಹಚ್ಕೊಂಡು ಅವ್ರು ಹೋಗ್ತಾ ಇರ್ತಾರೆ. ಆಫೀಸಲ್ಲಿ ಚೀಟಿ ಕೊಡ್ತಾರೆ, ಆ ಚೀಟಿ ನಮಗೆ ಕೊಡ್ತಾರೆ, ನಾವು ಡೆಲಿವರಿ ಮಾಡ್ತಾ ಇರ್ತೀವಿ ನಾವು. ಅವಾಗ KCN ಕುಮಾರ್ ಅವ್ರ ಆಫೀಸ್ನಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಪೋಸ್ಟರ್ಸ್ ಎಲ್ಲ ಡಿವೈಡ್ ಮಾಡೋದು, ಯಾರ್ಯಾರಿಗೆ ಏನು ಕೊಡಬೇಕು, ಫೋಟೋ ಕಾರ್ಡ್ಸು, ಅದೆಲ್ಲ ನಮ್ಮ ಕುಮಾರ್ ಮಾಡೋಂಥದ್ದು. ಒಳಗೆ ಕರೆದ್ರು, మరి ಏನು ಮಾಡೋದು, ಎಲ್ಲ ವೇನಲ್ಲಿ ಇದ್ದಾರೆಲ್ಲ, ಹೋಗ್ತಾ ಇದ್ದಾರೆ, ಅವ್ರು ರೀಚ್ ಆಗೋದು ಯಾವಾಗ, ಬರೋದು ಯಾವಾಗ, ಸರಿ ಮಾಡೋದು ಯಾವಾಗ, ಪ್ರಿಂಟ್ ಡೆಲಿವರಿ ಮಾಡಿದೆ ಯಾವಾಗ, ಸಾಯಿ ಪ್ರಕಾಶ್ ಏನು ಈ ಕಥೆ ಏನು ಮಾಡಬೇಕು ಏನಂತ ಹೇಳಿದೆ. ಸರ್ ನಾನು ಬರೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲ ಸರ್, ಬಿಟ್ಬಿಡಿ ನನ್ನ, ಐ ಕಾಂಟ್ ಟಚ್ ದಿ ನೆಗೆಟಿವ್. ಆಲ್ರೆಡಿ ಅದೆಲ್ಲ ಗ್ರೇಡಿಂಗು ಎಲ್ಲ ಆಗಿರುತ್ತೆ, ಅದು ಕೋಟಿಂಗ್ ಎಲ್ಲ ಮಾಡಿರ್ತಾರೆ ಸರ್. ಅದೇನು ಸ್ವಲ್ಪ ಏನೇ ಆದ್ರೂ ಯು ಕಾಂಟ್ ರೀಶೂಟ್ ದೆಮ್. ಬೈ ಮಿಸ್ಟೇಕ್ ಏನು ಬಿದ್ರೂ ಅದು ಕಷ್ಟ, ಅದು ಮುಟ್ಟಬಾರದು ಸರ್. ಅದು ಈಗ ಹುಟ್ಟಿದ ಮಗು ಥರ ಹಂಗೆ, ಅದೆಲ್ಲ ಗೊತ್ತಿಲ್ಲಪ್ಪ, ಏನು ಮಾಡ್ತೀವಿ ನಾವು, ಲ್ಯಾಬ್ಗೂ ಸರಿ ಮಾಡಬೇಕು, ನೀವು ಯಾಕಿದೆಯಾ ಇಲ್ಲಿ ಹಂಗೆ ಅಂತ ಸ್ವಲ್ಪ ರೂಪ ಹಾಕಿದ್ದಾರೆ ಸರ್. ರೂಪ ಕುಮಾರ್ಗೆ ಹೇಳು, ಕುಮಾರ್ ಕರ್ಕೊಂಡೋಗ ಅವ್ರನ್ನ ಲ್ಯಾಬ್ಗೆ ಅಂದರು. ಹೋಗ್ತಾ ಯೋಚನೆ ಮಾಡ್ತಾ ಇದ್ದೀನಿ, ಏನು ನಾನು ಹೋಗಿ ಏನು ಮಾಡೋದು, ಐ ಆಮ್ ನಾಟ್ ಎಡಿಟರ್, ಐ ಹ್ಯಾವ್ ನೋ ರೈಟ್ ಟು ಟಚ್ ದ ನೆಗೆಟಿವ್. ಬಟ್ ರಿಲೀಸು ಪೋಸ್ಟ್ಪೋನ್ ಆಗುತ್ತೆ, ಥಿಯೇಟ್ರ್ಸ್ ಎಲ್ಲ ಬುಕ್ ಮಾಡಿದರೆ ತೊಂದರೆ ಆಗುತ್ತೆ, ಅವಮಾನ ಆಗುತ್ತೆ ಕಂಪ್ನಿಗೆ ಅಂತ ಯೋಚನೆ ಮಾಡುವಾಗ ಪ್ರೊಜೆಕ್ಷನ್ ನೋಡಿ ಟಿಫಿನ್ ಮಾಡಿ ಕೈ ತೊಳ್ಕೊಂತ ಎಡಿಟ್ರಿಗೆ ದಾಸ್ ಅವ್ರು ಏನೋ ಹೇಳ್ತಾ ಇದ್ದಾರೆ. ಆ ಗಟ್ಟಿ ಮೇಲೆ ಏನೋ ಓವರ್ಲ್ಯಾಪ್ ಆಯಿತು, ಸರಿ ನೋಡಿ ತೆಗೆದುಬಿಡಿ ಅಂತ ಹೇಳಿದ್ರು. ಸ್ವಲ್ಪ ಕೇಳ್ಕೊಂಡಿದ್ದೀನಿ ನಾನು. ಹೋಗಿ ನೋಡಿದ್ರೆ ಅದು 5-6 ರೀಲ್ ಮಧ್ಯದಲ್ಲಿ ಆ ಸೀನ್ ಇದೆ. ಮೇ ಬಿ ಅಲ್ಲಿ ಏನಾದರೂ ಮಿಸ್ಟೇಕ್ ಆಗಿರ್ಬೋದು ಅಂತ ಲ್ಯಾಬ್ ಅವ್ರ ಹತ್ರ ಹೋಗಿ ಅವ್ರನ್ನೇ ಕರೆದು, ಇದು ಯಾವುದು ಲಿಪ್ ಟು ಲಿಪ್ ಕಿಸ್, ಅದಲ್ಲ ಅದೆಲ್ಲ ಬೇರೆ ಸೀನ್. ಅದು ಶೂಟಿಂಗ್ ಟೈಮ್, ಓಕೆ. ಇದು ರಿಲೀಸ್ ಟೈಮ್. ಗಟ್ಟಿ ಮೇಲೆ ಅನ್ನೋದು ಓವರ್ಲ್ಯಾಪ್ ಆಯ್ತು, ಅತ್ರ ಅದೇ ಸೀನ್ ಅನ್ಕೊಳ್ಳಿ. ಆ ಸೀನ್ ನಲ್ಲಿ ಗಟ್ಟಿ ಮೇಲೆ ಬರ್ತದೆ, ಮದುವೆ ಆಯ್ತು ಅನ್ನೋದು. ಅಲ್ಲ, ನಾನೇನು ಭಯ ಬಿದ್ದು ಅದನ್ನು ಮತ್ತೆ ಶೂಟ್ ಮಾಡಕ್ಕೆ ಅದು ರಿಲೀಸ್ ಆದಾಗ ಇತ್ತ ಆ ಪರ್ಸನ್ ಇದೆ ಸರ್, ಈಗಲೂ ಇದೆ. ಈಗಲೂ ಇದೆ, ಯು ಕ್ಯಾನ್ ವಾಚ್. ಅಲ್ಲಿ ಹೋಗಿ ಚೆಕ್ ಮಾಡುವಾಗ ಜಾಯಿಂಟು 2 ಜಾಯಿಂಟ್ ಇಲ್ಲ, ಒಂದೇ ಜಾಯಿಂಟ್. ಅಂದ್ರೆ ದೇ ಮಿಸ್ಡ್, ರಿಮೂವ್ ಮಾಡಿದರೆ ಜಾಯಿಂಟ್ ಮಾಡಲಿಲ್ಲ ಅಂತ. ಅದು ಕಟ್ ಮಾಡಿ ಜಾಯಿಂಟ್ ಮಾಡಿ ಆರ್ಡರ್ ಮಾಡಿದ್ವಿ. ಕುಮಾರ್ ಅವ್ರು ನನ್ನನ್ನು ಯಶವಂತಪುರಿಯನ್ನು ಕರ್ಕೊಂಡು ಹೋಗಿದ್ದಾರೆ. ಸ್ವಲ್ಪ ತಿಂಡಿ ತಿನ್ಕೊಂಡು ಬರೋಣ ಅಂತ ಕರ್ಕೊಂಡು ಹೋಗಿದ್ವಿ. ಪುನಃ ಲ್ಯಾಬ್ಗೆ ಹೋಗಿದ್ದೀವಿ. ಅಲ್ಲೊಂದು ಕ್ಲಾತ್ ಹಾಕೊಂಡು ಮಲ್ಕೊಂಡಿದ್ವಿ ಲ್ಯಾಬ್ನಲ್ಲಿ. 1:15 ಗಂಟೆಗೆ ಎಬ್ಬಿಸ್ತಾರೆ. ರೀಲ್ ರೆಡಿ ನೋಡಿ ನೋಡಿ ಅಂತ ಅಂದ್ರೆ ಅವಾಗ ಹಬ್ಬ ಥರ ಇರುತ್ತೆ. ಯಾರು ರಿಲೀಸ್ ಆದ್ರೆ ನಿದ್ರೆ ಮಾಡೋರು ಯಾರು ಇರಲ್ಲ. ಎಬ್ಸಿದ್ದಾರೆ, ನೋಡಿದ್ವಿ, ಚೆನ್ನಾಗಿತ್ತು. ಅಲ್ಲಿಂದ ಫೋನು, ಲ್ಯಾಂಡ್ಲೈನು ಯಾರ್ದಾನೆ. ಆವಾಗ ಚಂದ್ರು ಅವರು, ಗೌಡ್ರು, ಮೋಹನು ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದಾರೆ. ಈಗ ಡೆಡ್ ಗುಡ್ ಜಾಬ್ ಅಂತ ಪ್ರೊಡ್ಯೂರ್ ಕೇಳಿದ್ದಾರೆ. ನೋಡ್ರಿ, ನೆಕ್ಸ್ಟು ನೀವೇನೋದು ಪಿಕ್ಚರ್ ಕೊಟ್ರೆ ಸಾಯಿ ಪ್ರಕಾಶ್ ಅವ್ರಿಗೆ ನಾವು ಫೈನಾನ್ಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ವಂಡರ್ಫುಲ್. ಗೊತ್ತಿಲ್ಲದೆ ವಿಷ್ಣುವರ್ಧನ್ ತೆಲುಗು ಬಂದು, ತೆಲುಗಿಂದ ನಾನು ಕರ್ಕೊಂಡು ಬಂದು ಇಲ್ಲಿ KCN ಎಲ್ಲ ಪರಿಚಯ ಆಗಿ ರಿಲೀಸ್ ನಿಲ್ಬೇಕಾದಂತ ಸಿನಿಮಾನ ನಾವು ರಿಲೀಸ್ ಆಗೋ ತರ ಮಾಡಿ, ಆ ರಾಧಿಕಾ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಂಡು ಇಷ್ಟೆಲ್ಲ. ರಾಧಿಕಾ ಪ್ರಾಬ್ಲಮ್ ಇದೆ ಅಲ್ಲ ಸರ್, ಅದು ಇದೆಲ್ಲದಕ್ಕಿಂತ ಟೆಕ್ನಿಕಲ್ ಬೇರೆ ಪ್ರಾಬ್ಲಮ್ ಅದು. ಹಬ್ಬ ಅದನ್ನ ಹ್ಯಾಂಡಲ್ ಮಾಡಿದ ರೀತಿ ಮಾತ್ರ ವಂಡರ್ಫುಲ್. ಅದು ನಾವು ಸುದ್ದಿ ಬರ್ಲಿಕ್ಕೆ ನಮ್ಗೆ ಆಗಿಲ್ಲ, ಹೊರಗೆ ಹೋಗಿಲ್ಲ. ಅದು ಅವಾಗ ಮೀಡಿಯಾ ಇಷ್ಟು ಪವರ್ಫುಲ್ ಇಲ್ಲ. ಅವು ಮೀಡಿಯಾ ಇದ್ರೆ ಅದು ಬೇರೆ ತರ ಇರೋದು. ಹೌದು, ಮರ್ಡರ್ ಆಗೋ ತರ ಆಗೋದು, ಗಲಾಟೆಗಳಾಗಿದೆ, ಬ್ಲಡ್ ಶೆಡ್ ಆಗಿದೆ. 2 ದಿವಸ 3 ದಿವಸ ತೋರಿಸಿ ಮುತ್ತುಕೊಳ್ಳಿಲ್ಲ ಅಂದ್ರೆ ಮುತ್ತುಕೊಳ್ಳಿಲ್ಲ ಅನ್ನೋದೇ ಇದಾಗತ್ತೆ. ಎರಡೂ ಇದು ಅದೊಂದು ಶೆಡ್ಯೂಲ್, ಇದೊಂದು ಶೆಡ್ಯೂಲ್ ಮಾಡಿದ್ವಿ. ಬಟ್ ಅವ್ರು ಏನು ಅಜಂತ ಅವ್ರು ಆಸೆ ಪಟ್ಟಿದ್ದಾರೋ, ಮುತ್ತಿನಂತ ಮನುಷ್ಯ ಒಂದು ಸಾಂಗ್ ಕೊಡ್ಲಿಲ್ಲ. ಚಕ್ರವರ್ತಿ ಅವರು ಡಿಲೇ ಆಯ್ತು. ಸಾಹಸವರ ರೆಡಿ ಆಯ್ತು, ಫಸ್ಟ್ ಅವ್ರ ಪಿಕ್ಚರ್ ರಿಲೀಸ್ ಆಯ್ತು. ಆಮೇಲೆ ಮುತ್ತಿನಂತ ಮನುಷ್ಯ ರಿಲೀಸ್ ಆಯ್ತು. ಇದು ಕನ್ನಡ ಇಂಡಸ್ಟ್ರಿಗೆ ಬಂದ, ನಾನು ಬಯಸದೆ ಬಂದ ಭುವನೇಶ್ವರ್ ಆಶೀರ್ವಾದ. ಈ ರೀತಿ 2 ಪಿಕ್ಚರ್ ಒಟ್ಟಿಗೆ ಸ್ಟಾರ್ಟ್ ಆಗಿ ಇದು ನಡೀತಾ ಇರುವಾಗ ಶ್ರೀನಿವಾಸ್ ಮೂರ್ತಿ, ಜೈ ಜಗದೀಶ್ ಪಿಕ್ಚರ್ ಮಾಡಿದ್ದಾರೆ ಅಜಂತ ಅವ್ರದ. ರೀ ನಮ್ಗೊಂದು ಪಿಕ್ಚರ್ ಮಾಡ್ಬೇಕ್ರಿ ಅಂತ ಶ್ರೀನಿವಾಸ್ ಮೂರ್ತಿ ಅವ್ರು ಸ್ವಲ್ಪ ಗತ್ತಲ್ವ, ನಮ್ ಪಿಕ್ಚರ್ ಒಂದು ಮಾಡ್ಬೇಕ್ರಿ, ಕತೆ ಹೇಳ್ತೀನಿ ಬರೋ ಭಾನುವಾರ, ಏನ್ ಕೆಲಸ ಇಟ್ಕೋಬೇಡ್ರಿ ಅಂದ. ಸರಿ ಸರ್ ಅಂತ ಹೇಳಿದೆ ನಾನು. ಅದೇ ತಾಯಿಗೂ ಬತ್ತರ್ಲೆ ಮಗ. ದಟ್ ವಾಸ್ ಮೈ ಫಸ್ಟ್ ಬೆಸ್ಟ್ ಹಿಟ್. ಕಾಶಿನಾಥ್ ಹೀರೋ, ಚಂದ್ರಿಕಾ ಹೀರೋಯಿನ್, ಜೈ ಜಗದೀಶ್, ಶ್ರೀನಿವಾಸ್ ಮೂರ್ತಿ, ನಮ್ಮ ಕಬೀರ್ ಲಾಲ್ ಫೋಟೋಗ್ರಫಿ, ಟ್ರಿಕ್ ಫೋಟೋಗ್ರಾಫಿ,
ನ್ಯಾಷನಲ್ ಹೌದು, ಹೆಸರು ಮಾಡಿದಂಥವ್ರು. ಸಂತೋಷ್ ಥಿಯೇಟರ್ದಲ್ಲಿ ಆ ಕಾಲದಲ್ಲಿ 10 ವೀಕ್ಸ್ ವೈಟ್ಸ್